ಪ್ರತಿ ವರ್ಷನೂ ಈ ಕಾರ್ತಿಕೆಯ ಕೊನೆ ದಿನದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಟ್ರ್ಯಾಕ್ಟರ್ ಗಟ್ಲೆ ಅನ್ನ ಮಾಡ್ತಾರೆ. ದೊಡ್ಡ ದೊಡ್ಡ ಕೊಪ್ರಿಕೆಯಲ್ಲಿ ಮುದ್ದೆ ಮಾಡಿಸಿ ಅವರೆಕಾಳು ಗೊಜ್ಜು ಮಾಡಿ ಇಲ್ಲಿ ಬರುವ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ನೀಡುತ್ತಾರೆ. ಎಲ್ಲರಿಗೂ ನಮಸ್ಕಾರ ಗುರು. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ಬೊಮ್ಮ್ಯಾಕ್ನಹಳ್ಳಿಯ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದು ತಲೆ ಎತ್ತಿ ನೋಡಿದ ಕೂಡಲೇ ಬೃಹತ್ಕಾರದ ಶಿವನ ದೊಡ್ಡ ವಿಗ್ರಹ ನೋಡಿ ಮುರುಡೇಶ್ವರನ ದೇವಾಲಯದಲ್ಲಿ ಇದ್ದೀನಿ ಅನ್ನೋ ರೀತಿ ಫೀಲ್ ಆಯ್ತು. ಮೇಲಕ್ಕೆ ಚಿಮ್ಮುತ್ತಿರುವ ನೀರಿನ ನಡುವೆ ಶಿವನ ವಿಗ್ರಹವನ್ನು ನೋಡಿ ಮನಸ್ಸು ನೀರಿನಂತೆ ಹಗುರವಾಗಿತ್ತು. ಈ ದೇವಾಲಯದ ಸುತ್ತಮುತ್ತ ಹಲವಾರು ದೇವಾಲಯಗಳ ವಿಗ್ರಹಗಳು ಇದ್ದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಆಕರ್ಷಣೆಯಾಗಿ ದೀಪ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಇಷ್ಟೇ ಅಲ್ಲ ಕಣ್ರಿ, ಬಂದ ಜನಗಳಿಗೆ ಮನೋರಂಜನೆ ಕೊಡಲು ಡಿಜೆಯ ಜೊತೆಗೆ ಆರ್ಕೆಸ್ಟ್ರಾವನ್ನು ಏರ್ಪಾಡು ಮಾಡಿದ್ರು. ಜನರ ನೆಮ್ಮದಿಗಾಗಿ ಇಷ್ಟೆಲ್ಲ ಮಾಡಿರುವ ಬೊಮ್ಮ್ಯಾಕ್ನಹಳ್ಳಿ ಜನಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮರ್ಯಾದೆ ನಿಮ್ಮ ಹಳ್ಳಿಯ ಹುಡುಗನನ್ನು ಫಾಲೋ ಮಾಡಿ. ನನ್ನ ಎಲ್ಲಾ ವಿಡಿಯೋಗಳಿಗೂ ನಿಮ್ಮ